ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಸಮಸ್ತ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಇಂದಿನ ಮುಖ್ಯಾಂಶಗಳು. ಹಾಸನ ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಸಂಭ್ರಮ. ಸಂಸದ ಶ್ರೇಯಸ್ ಎಂ ಪಟೇಲ್ ಚರ್ಚ್ ರನ್. ಮನುಸ್ಮೃತಿಯ ಪ್ರತಿ ಸುಟ್ಟು ಹಾಕಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಹಾಸನದಲ್ಲಿ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಡಿಸೆಂಬರ್ 29ಕ್ಕೆ ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ಕುವೆಂಪು ಜಯಂತಿ. ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ. ಒಕ್ಕಲಿಗ ಮುಖಂಡ ಜಿಎಲ್ ಮುದ್ದೇಗೌಡ ಮಾಹಿತಿ. ಹಾಸನ ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಸಂಭ್ರಮದೊಂದಿಗೆ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಿದ್ದು, ಜಿಲ್ಲೆಯ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ರಾತ್ರಿಯಿಂದ ಮತ್ತು ಬೆಳಿಗ್ಗೆ ವಿವಿಧ ಚರ್ಚ್ಗಳಿಗೆ ಭೇಟಿ ನೀಡಿ ಸಮುದಾಯದವರಿಗೆ ಶುಭ ಕೋರಿದರು. ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಮಾಧ್ಯಮದೊಂದಿಗೆ ಮಾತನಾಡಿ, ಇವತ್ತು ಒಂದು ಪವಿತ್ರವಾದ ದಿನವಾಗಿದೆ. ಹಾಸನ ಜಿಲ್ಲೆಯ ಜನತೆಗೆ ಕ್ರಿಸ್ಮಸ್ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಮೊದಲು ಹೇಳ್ತೇನೆ. ಯೇಸು ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಉತ್ತಮ ಮಳೆ ಬೆಳೆ ಕೊಡಲಿ ಅಂತ ಕೇಳ್ಕೊಳ್ತೇನೆ ಅಂತ ಹೇಳಿದರು. ನಾನು ಚಿಕ್ಕ ವಯಸ್ಸಿನಿಂದಲೂ ಕ್ರೈಸ್ತ ಸಮುದಾಯದ ಶಾಲೆಯಲ್ಲಿ ಶಿಕ್ಷಣ ಪಡೆದಿರುವುದರಿಂದ ಕ್ರಿಸ್ಮಸ್ ಹಬ್ಬ ಅಂದರೆ ನನಗೆ ಒಂದು ವಿಶೇಷವಾದ ಮತ್ತು ಮನಸ್ಸಿಂದ ನೆಮ್ಮದಿ ಕೊಡುವ ದಿನವಾಗಿದೆ. ಕ್ರಿಸ್ಮಸ್ ಹಿಂದಿನ ದಿನ ರಾತ್ರಿ ಸಂತ ಫಿಲೋಮಿನಾ ಚರ್ಚ್ಗೆ ಹೋಗಿದ್ದು, ಇಂದು ಬುಧವಾರದಂದು ವೆಸ್ಲಿ ಚರ್ಚ್ಗೆ ಹೋಗಿ ಬಂದಿದ್ದೇನೆ. ಇದೇ ರೀತಿ ಅನೇಕ ಚರ್ಚ್ಗೆ ಹೋಗಿ ಬಂದಿರುವುದಾಗಿ ಹೇಳಿದ್ರು. ಯೇಸು ತಂದೆಯನ್ನು ನಂಬಿದ ಯಾರಿಗೂ ಕೂಡ ಮೋಸ ಆಗಿರುವುದಿಲ್ಲ, ಎಲ್ಲರಿಗೂ ಕೈ ಹಿಡಿದಿದ್ದಾನೆ. ಆ ಭಗವಂತ ಯೇಸು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸಿದ್ರು. ನಮಸ್ಕಾರ. ಇವತ್ತು ಒಂದು ದೇಶಕ್ಕಿಂತ ಪವಿತ್ರವಾದಂತಹ ದಿನ. ಇವತ್ತು ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಿಶ್ ಯು ಅ ವೆರಿ ಹ್ಯಾಪಿ ಮೆರಿ ಕ್ರಿಸ್ಮಸ್. ಆ ಯೇಸು ತಂದೆ ಆ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಒಳ್ಳೆ ಮಳೆ ಬೆಳೆ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಎಲ್ಲ ನಮ್ಮ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಮತ್ತೆ ಹೊಸ ವರ್ಷದ ಶುಭಾಶಯಗಳು. ಒಂದು ಪವಿತ್ರವಾದ ದಿನ ಇವತ್ತು. ನಾನು ಸಹ ಚಿಕ್ಕದ್ರಿಂದನೂ ನಮ್ಮ ಕ್ರೈಸ್ತ ಸಮುದಾಯದ ಶಾಲೆಯಲ್ಲೇ ಓದಿರೋದ್ರಿಂದ ನನಗೆ ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದ್ರೆ ಒಂದು ವಿಶೇಷವಾದಂತಹ ದಿನ. ನಾನು ಚಿಕ್ಕದ್ರಿಂದನೂ ಕ್ರಿಸ್ಮಸ್ ಹಬ್ಬ ಬಂತು ಅಂದ್ರೆ ಏನೋ ನಮ್ಗೊಂಥರ ಖುಷಿ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂತಹ ದಿನ. ಹಾಗಾಗಿ ಇವತ್ತು ನಾನು ನಿನ್ನೆ ಸೆಂಟ್ ಫಿಲೋಮಿನಾಸ್ ಚರ್ಚ್ಗೆ ಹೋಗಿದ್ದೆ. ಇವತ್ತು ನಮ್ಮ CSI ಚರ್ಚ್ಗೆ ಬಂದಿದೆ. ಹೀಗೆ ಸುಮಾರು ಚರ್ಚ್ಗಳಿಗೆ ಹೋಗಿ ನಮ್ಮ ಫಾದರ್ ಅವರಿಗೆ ಒಂದು ವಿಶಸ್ ಮಾಡಿ ಜನತೆಗೆ ವಿಶಸ್ ಮಾಡುವಂತ ಕೆಲಸವನ್ನ ಮಾಡ್ತೀನಿ. ಹಾಸನ ನಗರದ ಹೇಮಾವತಿ ಪ್ರತಿಮೆ ಮುಂದೆ ಪ್ರಗತಿಪರ ಸಂಘಟನೆಗಳು ಮನುಸ್ಮೃತಿಯ ಪ್ರತಿಯನ್ನು ಸುಟ್ಟು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ CITU ಜಿಲ್ಲಾ ಸಂಚಾಲಕರಾದ ಧರ್ಮೇಶ್ ಮತ್ತು HK ಸಂದೇಶ್ ಮಾತನಾಡಿ, ಅಂಬೇಡ್ಕರ್ ಎಂದರೆ ನಮಗೆ ದೇವರಲ್ಲ, ಅದು ವಿಚಾರ. ಅಂಬೇಡ್ಕರ್ ಎಂದು ಹೇಳುವ ಬದಲು ದೇವರೆಂದು ಹೇಳಿದ್ದರೆ ಸ್ವರ್ಗಕ್ಕೆ ಹೋಗ್ತಿದ್ರು ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ. ನೀವು ಅಂಬೇಡ್ಕರ್ ಎಂದು ಹೇಳಿದರೆ ಇಡೀ ದೇಶವೇ ಸ್ವರ್ಗವಾಗುತ್ತೆ. ಅಂಬೇಡ್ಕರ್ ಎಂದರೆ ಪ್ರಜಾಪ್ರಭುತ್ವ, ಸಮಾನತೆ, ಸಮಾಜವಾದ ಈ ದೇಶದಲ್ಲಿ ನಡೆಯುತ್ತಿದೆ. ಅಂಬೇಡ್ಕರ್ ವಿಚಾರಗಳ ಆಧಾರದಲ್ಲಿ ನಡೆದರೆ ಖಂಡಿತವಾಗಿ ಭಾರತ ಸ್ವರ್ಗವಾಗುತ್ತೆ ಅಂತ ಹೇಳಿದರು. ಸ್ವರ್ಗ ಹುಡುಕಿಕೊಂಡು ಮೇಲೆ ಹೋಗುವಾಗಿಲ್ಲ ಎಂಬುದು ಅಮಿತ್ ಶಾ ಅರ್ಥ ಮಾಡ್ಕೊಳ್ಬೇಕು ಅಂತ ಸಲಹೆ ನೀಡಿದರು. ಲಿಬರ್ಟಿ, ಈಕ್ವಾಲಿಟಿ, ಸಮಾನತೆ, ಫ್ರೆಟರ್ನಿಟಿ, ಸಹೋದರತೆ, ಈ ಮೂರನ್ನು ಕೂಡ ಭಾರತ ದೇಶದ ಉದ್ದಗಲಕ್ಕೂ ನಾವು ಅಳವಡಿಸ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಮನುಸ್ಮೃತಿ ಅಂತಕ್ಕಂಥದ್ದು 1950 ಜನವರಿ 26ನೇ ತಾರೀಕು ಅದು ಸತ್ತೋಯ್ತು. 1950 ಜನವರಿ 26ನೇ ತಾರೀಕಿನ ದಿನದಿಂದ ಭಾರತ ದೇಶದಲ್ಲಿ ಸ್ವಾಭಿಮಾನ ಉಳಿದಿದೆ, ಸಹೋದರತೆ ಉಳಿದಿದೆ, ಸಮಾನತೆ ಉಳಿದಿದೆ. ನಮಗೆ ಅಂಬೇಡ್ಕರ್ ಅವರು ಅಂದರೆ ದೇವರಲ್ಲ, ಒಂದು ವಿಚಾರ. ಈಗ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂತ ಹೇಳೋ ಬಂದು ದೇವರ ಹೆಸರು ಹೇಳಿದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅವ್ರು ಹೇಳಿದ್ರು. ಅದು ನಾವೇನು ಹೇಳ್ತೀವಿ ಅದೇ ಅಮಿತ್ ಶಾಗೆ ಹೇಳ್ತೀವಿ. ನೀವು ದೇವರ ಹೆಸರು ಹೇಳೋ ಬಂದು ಅಂಬೇಡ್ಕರ್ ಅಂತ ಹೇಳ್ತಾ ಇರಿ. ಈ ದೇಶದ ಸ್ವರ್ಗ ಆಗುತ್ತೆ, ಸ್ವರ್ಗಕ್ಕೆ ಹೋಗೋದಿಲ್ಲ ಯಾರೂ. ನಾವು ಅಂಬೇಡ್ಕರ್ ಅಂತ ಯಾಕೆ ಹೆಸರು ಹೇಳ್ತೀವಿ ಅಂತ ಅಂದರೆ, ಅಂಬೇಡ್ಕರ್ ಅಂದರೆ ಪ್ರಜಾಪ್ರಭುತ್ವ, ಅಂಬೇಡ್ಕರ್ ಅಂದರೆ ಮತಧರ್ಮ ನಿರಪೇಕ್ಷತೆ, ಅಂಬೇಡ್ಕರ್ ಅಂದರೆ ಸಮಾನತೆ, ಅಂಬೇಡ್ಕರ್ ಅಂದರೆ ಸಮಾಜವಾದ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ, ಸಮಾಜವಾದ, ಜಾತ್ಯತೀತತೆ ಎಲ್ಲ ಜಾರಿಯಾಗಬೇಕು ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ಅಂತ ಹೇಳ್ತೀವಿ. ಅಂಬೇಡ್ಕರ್ ಅಂದರೆ ವಿಚಾರ. ಅಂಬೇಡ್ಕರ್ ವಿಚಾರಗಳ ಆಧಾರದ ಅಧಿಕಾರ ನಡೆದ್ರೆ, ಸರ್ಕಾರ ನಡೆದ್ರೆ, ಸಂವಿಧಾನ ಜಾರಿ ಆಯಿತು ಅಂದರೆ ಖಂಡಿತವಾಗಿ ಭಾರತ ಒಂದು ಸ್ವರ್ಗ ಆಗುತ್ತೆ, ಇಡೀ ಜಗತ್ತು ಸ್ವರ್ಗ ಆಗುತ್ತೆ. ನೀವು ಸ್ವರ್ಗ ಹುಡ್ಕೊಂಡು ಮೇಲಕ್ಕೆಲ್ಲ ಹೋಗುವಂಥ ಅಗತ್ಯ ಇಲ್ಲ. ದೇವ್ರ ಹೆಸರು ಹೇಳಿದ್ರೆ ಯಾರು ಕೂಡ ಸ್ವರ್ಗಕ್ಕೆ ಹೋಗೋದಿಲ್ಲ. ಆದರೆ ಅಂಬೇಡ್ಕರ್ ಹೆಸರು ಹೇಳಿದರೆ, ಅಂಬೇಡ್ಕರ್ ಹೆಸರು ಅಧಿಕಾರ ನಡೆಸಿದ್ರೆ ಖಂಡಿತವಾಗಿ ನಾವಿರ್ತಕ್ಕಂಥ ಭೂಮಿ ಸ್ವರ್ಗ ಆಗುತ್ತೆ ಅನ್ನೋದು ಅಮಿತ್ ಶಾ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಹೇಳಲಿಕ್ಕೋಸ್ಕರ ಅದನ್ನ ಇವತ್ತು 17ನೇ ತಾರೀಕು
ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಅಪಮಾನಕರವಾಗಿ ಮಾತಾಡಿರೋ ಕಾರಣಕ್ಕಾಗಿ ಅವರು ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, 6 ಬಾರಿ ಹೇಳಿದ್ರು, ಅಂಬೇಡ್ಕರ್ 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 ಅಂತ ಅತ್ಯಂತ ವ್ಯಂಗ್ಯವಾಗಿ ಅಪಮಾನಕರವಾಗಿ ಬಾಬಾ ಸಾಹೇಬ್ರನ್ನ ರಾಜ್ಯಸಭೆಯಲ್ಲಿ ಒಂದು ಅತ್ಯಂತ ದೊಡ್ಡ ಬುದ್ಧಿವಂತರಂಥ ರಾಜ್ಯಸಭೆ, ಆ ರಾಜ್ಯಸಭೆಯಲ್ಲಿ ಅರ್ಥ ಗೊತ್ತಿಲ್ಲದಂಥ ಅಮಿತ್ ಶಾ ಮೂಲವಾಗಿ ಆತ ಮುಖದಲ್ಲಿ ನಗುನೇ ಇಲ್ಲ. ಅಮಿತ್ ಶಾ ಒಂದು ಕಳ್ಳರ ಕಣ್ಣಂಗೆ ಕಾಣ್ತಾನೆ ಅಯ್ಯಪ್ಪ. ಆತನಿಗೆ ಡೆಮಾಕ್ರೆಟಿಕ್ ಫೋರ್ಸಸ್ಸೇ ಗೊತ್ತಿಲ್ಲ. ಈಸ್ ನಾಟ್ ಎ ರಿಯಲ್ ಪೊಲಿಟಿಷಿಯನ್ ಆಫ್ ದಿಸ್ ಕಂಟ್ರಿ. ನಿಜವಾದ ರಾಜಕಾರಣಿ ಅಲ್ಲ ಆತ ಮನುಷ್ಯ. ಅವನು ಯಾವತ್ತೂ ನಗಾಡೋದು ನೋಡೇ ಇಲ್ಲ. ವಾಜಪೇಯಿ ಈ ದೇಶವನ್ನು ಆಳಿದ್ದಾರೆ BJPನವರು. ಅವರು ವಾಜಪೇಯಿ ಅವರು ಕೂಡ ಹಿಂಗೆ ನಡ್ಕೊಂಡಿರಲಿಲ್ಲ. ವಾಜಪೇಯಿ ಮೊನ್ನೆ ಅವರು ಪ್ರೈಮ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಫೈನಲ್ ಮ್ಯಾಚ್ ನಡೀತು, ಕ್ರಿಕೆಟ್ ಮ್ಯಾಚು. ಅವರು ಹೇಳುವಾಗ ಒಂದು ಮಾತನ್ನು ಹೇಳಿದ್ರು, ಬೀಳ್ಕೊಡುವ ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ನ ಬೀಳ್ಕೊಡೋ ಸಂದರ್ಭದಲ್ಲಿ ತೆಂಡೂಲ್ಕರ್. ಇದೇ ವೇಳೆ ದಲಿತ ಮುಖಂಡರಾದ HK ಸಂದೇಶ್, ಶಂಕರ್ ರಾಜು, ಜೈ ಭೀಮ್ ಸಂಘಟನೆ ಜಿಲ್ಲಾಧ್ಯಕ್ಷ ರಾಜೇಶ್, ಬಾಳೆಹಣ್ಣು ವರ್ತಕರ ಸಂಘದ ಅಧ್ಯಕ್ಷ ಸಮೀರ್, ಹುಡಾ ಮಾಜಿ ಅಧ್ಯಕ್ಷ ಕೃಷ್ಣಕುಮಾರ್, ಜಗದೀಶ್, ಅರವಿಂದ್ ಇತರರು ಉಪಸ್ಥಿತರಿದ್ದರು. ಶ್ರೀ ಆದಿಚುಂಚನಗಿರಿ ಮಠದ ವತಿಯಿಂದ ಡಿಸೆಂಬರ್ 29ರ ಭಾನುವಾರದಂದು ರಾಷ್ಟ್ರಕವಿ ಕುವೆಂಪು ಅವರ 120ನೇ ಜಯಂತಿಗೆ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ BGS ಕುವೆಂಪು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದು ಹಾಸನದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ GL ಮುದ್ದೇಗೌಡ ಮತ್ತು ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯರಾದ HB ಮಾದನ್ಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ನಗರದ MG ರಸ್ತೆ ಬಳಿ ಇರುವ ಶ್ರೀ ಆದಿಚುಂಚನಗಿರಿ ಮಠದ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ 120ನೇ ಜಯಂತಿ ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ 5 ಗಣ್ಯರಿಗೆ ರಾಜ್ಯ ಮಟ್ಟದ BGS ಕುವೆಂಪು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಡಿಸೆಂಬರ್ 29ರಂದು ಸಂಜೆ 5 ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ನಾಡಿನ ಡಾಕ್ಟರ್ ಹಂಪ, ಹಿರಿಯ ಸಾಹಿತಿ ನಾಗರಾಜಯ್ಯ, ಖ್ಯಾತ ವಾಗ್ಮಿ ಪ್ರೊಫೆಸರ್ ಕೃಷ್ಣೇಗೌಡ, ಕನ್ನಡ ನುಡಿ ಸೇವೆ, CM ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್, ಸಾಮಾಜಿಕ ಸೇವೆ ಡಾಕ್ಟರ್ TP ಪೂರ್ಣಿಮಾ, ಸಾಹಿತ್ಯ ಹಾಗೂ ವಿಜಯ ಕರ್ನಾಟಕ ಪತ್ರಿಕೆ ಸಂಪಾದಕ ಸುದರ್ಶನ್ ಚನ್ನಂಗಿಹಳ್ಳಿ, ಪತ್ರಿಕೋದ್ಯಮ ಇವರನ್ನ ಚೊಚ್ಚಲ ಪ್ರಶಸ್ತಿಗೆ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಆಯ್ಕೆ ಸಮಿತಿ ಅಧ್ಯಕ್ಷರಾದ GL ಮುದ್ದೇಗೌಡರ ಅಧ್ಯಕ್ಷತೆಯ ಸಮಿತಿ ಆಯ್ಕೆ ಮಾಡಿದೆ ಅಂತ ತಿಳಿಸಿದರು. ರಾಷ್ಟ್ರಕವಿ ಕುವೆಂಪು ಅವರ 120ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಡಿಸೆಂಬರ್ 29ರ ಸಂಜೆ ಈ ಕಾರ್ಯಕ್ರಮ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನೆರವೇರಲಿದೆ. ನಮ್ಮ ಶಾಖಮಠದ ಪರಮ ಪೂಜ್ಯರಾದಂಥ ಶ್ರೀ ಶಂಭುನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ. ಇದೇ ಮೊದಲ ಬಾರಿಗೆ, ಈ ಹಿಂದೆ ರಾಜ್ಯ ಮಟ್ಟದ ಮತ್ತು ಜಿಲ್ಲೆಯ ಅನೇಕರನ್ನ ಕರೆದು ಗೌರವಿಸುವಂಥ ಕೆಲಸ ಆಗ್ತಾ ಇತ್ತು ಮಠದಿಂದ. ಈ ಬಾರಿ ರಾಜ್ಯ ಮಟ್ಟದ BGS ಕುವೆಂಪು ಪ್ರಶಸ್ತಿ ಅಂತೇಳಿ ಶ್ರೀಮಠ ಸ್ಥಾಪನೆ ಮಾಡಿದೆ. ಇದು ರಾಜ್ಯ ಮಟ್ಟದ ಪುರಸ್ಕಾರವಾಗಿದ್ದು ವಿವಿಧ ಕ್ಷೇತ್ರದ ಗಣ್ಯರನ್ನ ಗುರುತಿಸಿ ಅವರನ್ನು ಗೌರವಿಸುವಂತಹ ಒಂದು ಪ್ರಥಮ ಪ್ರಯತ್ನ ಇದಾಗಿದೆ. ಇದು 25,000 ರೂಪಾಯಿ ನಗದು ಮತ್ತು ಬೆಳ್ಳಿಯ ಫಲಕವನ್ನು ಹೊಂದಿರುವಂತಹ ಒಂದು ಪ್ರಶಸ್ತಿ ಆಗಿರುತ್ತೆ. ಈ ಬಾರಿ ಹಿರಿಯ ಸಂಶೋಧಕರು, ನಾಡಿನ ಹಿರಿಯರು ಮತ್ತು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂತಹ ರಾಷ್ಟ್ರಕವಿ ಕುವೆಂಪು ಅವರ ಬಹಳ ಹತ್ತಿರದಿಂದ ಬಲ್ಲವರಾಗಿರುವಂತಹ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರನ್ನ ಈ ಪುರಸ್ಕಾರಕ್ಕೆ ಸಂಶೋಧನಾ ಕ್ಷೇತ್ರದಿಂದ ಅವರನ್ನ ಗುರುತಿಸಲಾಗಿದೆ. ಹಾಗೆ ಕನ್ನಡ ನುಡಿ ಸೇವೆಗಾಗಿ ಪ್ರೊಫೆಸರ್ ಕೃಷ್ಣೇಗೌಡ ಅವರನ್ನ, ಚುಂಚನಗಿರಿ ಮಠದ ಒಂದು ಯಾವುದೇ ಕಾರ್ಯಕ್ರಮ ಇರಬಹುದು, ಜೊತೆಗೆ ಆಯ್ಕೆ ಸಮಿತಿ ಕಾರ್ಯದರ್ಶಿ ಡಾಕ್ಟರ್ HL ಮಲ್ಲೇಶ್ ಗೌಡ ಮಾತನಾಡಿ, ಕುವೆಂಪು ಜಯಂತಿ ಅಂಗವಾಗಿ ಹೊಸ ಕೃತಿಗಳನ್ನು ಪ್ರಕಟ ಮಾಡಲು ನಿರ್ಧರಿಸಲಾಗಿತ್ತು. ಆದರೆ ಗುಣಮಟ್ಟದ ಕೃತಿಗಳು ಬಾರದ ಕಾರಣ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಲು ನಿರ್ಧರಿಸಲಾಯಿತು ಅಂತ ಹೇಳಿದರು. ಈ ಬಾರಿಯ ಕುವೆಂಪು ಜಯಂತಿಯ ವಿಶೇಷ ಅಂದರೆ, ಈಗ ನಾಡಗೀತೆಯಾಗಿರುವ ಜೈ ಭಾರತ ಜನನಿಯ ತನುಜಾತಿ ಗೀತೆಯನ್ನು ಕುವೆಂಪು ಅವರು 1924ರಲ್ಲಿ ರಚಿಸಿದರು. ಆಗ ಕುವೆಂಪು ಅವರು ಇನ್ನು 20 ವರ್ಷದ ಚಿರಯುವಕ. ಚಿಕ್ಕ ವಯಸ್ಸಿನಲ್ಲಿ ಅವರು ಅಸಾಧಾರಣ ಪ್ರತಿಭೆ, ಅಗಾಧವಾದ ಪ್ರಬುದ್ಧತೆ ಇತ್ತು ಎಂಬುದಕ್ಕೆ ಈ ಗೀತೆ ಸಾಕ್ಷಿ. ಅದಕ್ಕೀಗ ಸಾರ್ಥಕ 100 ವರ್ಷ ತುಂಬಿದೆ. ಆಗ ಕರ್ನಾಟಕ ರಾಷ್ಟ್ರಗೀತೆಯಾಗಿದ್ದ ಕವಿತೆಯನ್ನ 1928ರಲ್ಲಿ ಪರಿಷ್ಕರಣೆ ಮಾಡಿ ಈಗಿರುವ ನಾಡಗೀತೆಯಾಗಿ ಉಳಿಸಲಾಯಿತು ಅಂತ ತಿಳಿಸಿದರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಶವನ್ನು ನಾನು ಹೇಳ್ತೀನಿ. ಕಳೆದ ವರ್ಷ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ವರ್ಷ ಕುವೆಂಪು ಜಯಂತಿಯಲ್ಲಿ ಈ ಜಿಲ್ಲೆಯ
ಉದಯೋನ್ಮುಖ ಬರಹಗಾರರು ಮತ್ತು ಸಾಮಾಜಿಕ 4 ಕೃತಿಗಳನ್ನ ನಾವು ಪ್ರಕಟಿಸ್ತೀವಿ ಅಂತ ಹೇಳಿದ್ವಿ. ಸಂಬಂಧಪಟ್ಟಂತೆ ಪತ್ರಿಕಾ ಮಾಧ್ಯಮದಲ್ಲಿ ನಾವು ಪ್ರಕಟಣೆಯನ್ನು ಕೂಡ ಕೊಡ್ತೀವಿ. ಆದರೂ ನಮಗೆ ಗುಣಮಟ್ಟದ ಕೃತಿಗಳು ಬರಲಿಲ್ಲ ಆಗಿ ಪರ್ಯಾಯವಾಗಿ ನಾವು ಏನ್ ಮಾಡ್ಬೋದು ಕುವೆಂಪು ಹೆಸರಿನಲ್ಲಿ ಅನ್ನುವಂಥದ್ದನ್ನು ಕುರಿತು ಆಲೋಚನೆ ಮಾಡಿದಾಗ ಮದನಗೌಡರು ಮತ್ತೆ ಮುದ್ದೇಗೌಡರು ಎಲ್ಲ ನೀಡಿದ ಸಲಹೆ ಕುವೆಂಪು ಅವರ ಹೆಸರಿನಲ್ಲಿ ಮಠದಿಂದ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡೋಣ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಪ್ರಶಸ್ತಿ ಇದು. ಜೊತೆಗೆ ಈ ಸಲ ಕುವೆಂಪು ಒಂದು ಜನ್ಮ ದಿನಾಚರಣೆ ವಿಶೇಷ ಒಂದನ್ನು ನೀವು ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಇವತ್ತೇನು ನಾವು ನಾಡಗೀತೆ ಅಂತ ಹೇಳಿ ಹಾಕ್ತಿದೀವೋ, ಕನ್ನಡ ನಾಡಗೀತೆ 1924ರಲ್ಲಿ ರಚನೆ ಆಗಿದೆ. ಆ ನಾಡಗೀತೆ ರಚನೆಯಾಗಿ ಇಂದಿಗೆ 100 ವರ್ಷಗಳು ಸಂಬಂಧ. ಆದರೆ ನಾಡಗೀತೆ ರಚನೆಯಾದ ಸಂದರ್ಭದಲ್ಲಿ ಅದು ಆ ಹೆಸರು ಬೇರೆ ಇತ್ತು. ಕರ್ನಾಟಕ ರಾಷ್ಟ್ರಗೀತೆ ಅಂತ ಹೇಳಿ ಅದಕ್ಕೆ ಶೀರ್ಷಿಕೆಯನ್ನು ಇಟ್ಟು ಕವಿತೆಯನ್ನು ಮಾಡಿ ಆ ಗೀತೆಯನ್ನ ಒಂದಷ್ಟು ಪರಿಷ್ಕಾರ ಮಾಡಿ 1928ರಲ್ಲಿ ಇವತ್ತಿನ ರೂಪದ ನಾಡಗೀತೆಯನ್ನು ಅವರು ಪ್ರಕಟಿಸಿದ್ದಾರೆ. ಅಂದ್ರೆ ಮೂಲತಃ ಅದು ರಚನೆ ಆದದ್ದು 1924ರಲ್ಲಿ, ಇಂದಿಗೆ 100 ವರ್ಷ ಸಂಬಂಧ. ಆದ್ರೆ ಕುವೆಂಪು ಅವರ ವಯಸ್ಸೆಷ್ಟಾಗಿತ್ತು ಅನ್ನುವಂಥದ್ದನ್ನು ನಾವು ಕುವೆಂಪು ಅವರ ವಯಸ್ಸು ಅದೇ 20 ವರ್ಷ. BA ಆನರ್ಸ್ ಪದವಿಯನ್ನು ಓದ್ತಾ ಇದ್ದರು. BA ಆನರ್ಸ್ ಪದವಿಯಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಯೊಬ್ಬ ತನ್ನ ವಿದ್ಯಾರ್ಥಿ ದಶೆಯಲ್ಲೇ ರಚನೆ ಮಾಡಿದಂತಹ ಅವತ್ತಿನ ಪರಿಕಲ್ಪನೆಗಳು ಕರ್ನಾಟಕ ರಾಷ್ಟ್ರಗೀತೆ ಅಂತ ಬಹಳ ಅದ್ಭುತವಾದಂತಹ ಆಲೋಚನೆ. ಆ ಒಬ್ಬ ಯುವಕ ಇಡೀ ನಾಡಿನ ಬಗ್ಗೆ ಒಂದು ಸ್ಪಷ್ಟವಾದಂತಹ ಚಿತ್ರಣವನ್ನು ಒಂದು ಗೀತೆಯಲ್ಲಿ ಕವಿತೆಯಲ್ಲಿ ಕಟ್ಕೊಡುವಂತಹ ಒಂದು ಪ್ರಯತ್ನ ಇದೆ. ಸಾಧಾರಣವಾದಂತಹ ಆ ಕಾರಣಕ್ಕಾಗಿ ಈ ವರ್ಷದ ಆಚರಣೆಯನ್ನು ಬಹಳ ವಿಶೇಷವಾಗಿ ಆಚರಿಸಬೇಕಾದಂತಹ ಕೂಡ ಇದೆ. ಇದು ಹೆಚ್ಚು ನಮ್ಮ ಯುವಕರಲ್ಲಿ ಪ್ರಚಾರ. ಇವತ್ತಿನ 20-21ರ ವಯೋಮಾನದ ಯುವಕರು ಹೇಗೆ ತಮ್ಮ ಬದುಕನ್ನ ದೂಡ್ತಿದ್ದಾರೆ ಎನ್ನುವಂಥದ್ದನ್ನ ನಾವೆಲ್ಲ ಕಂಡಿದ್ದೀವಿ. ಕುವೆಂಪು ಅವರು ಬಹಳ ಎಳತನದಲ್ಲೇ ಬಹಳ ಗಾಂಭೀರ್ಯವನ್ನು ರೂಪಿಸಿಕೊಂಡಿದ್ದವರು. ಅವರು ರೂಪಿಸಿಕೊಂಡಿದ್ದ ಗಾಂಭೀರ್ಯದಿಂದ ತುಂಬಾ ಪ್ರಬುದ್ಧರಾಗಿ ಬೆಳೆದ್ರಿಂದ ಎಳತನದ ಅನೇಕ ಸಿಹಿ ಅನುಭವಗಳನ್ನು ತಗೊಂಡಿದ್ದಾರೆ. ಅದನ್ನ ನೆನಪಿನ ದೋಣಿ ಅಂತ ಹೇಳ್ಕೊಂಡು ಕೊರಗ್ತಾರೆ ಪಾಪ. ನಾನು ನನ್ನ ತಂಗಿಯರೊಟ್ಟಿಗೆ ಬಹಳ ಸಲುಗೆಯಿಂದ ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲ ಹೇಳ್ತಾರೆ ಅವ್ರು. ಯಾಕೆ ಅಂದ್ರೆ ನನ್ನ ತಂಗಿಯರ ಸ್ವಂತ ತಂಗಿಯರ ಜೊತೆ ಮಾತನಾಡ್ತಿದ್ರೆ ಒಟ್ಟು ಕುಟುಂಬ, ಬೇರೆ ನನ್ನ ಸಹೋದರಿಯರು ಏನಾದ್ರೂ ಅನ್ಕೊಂಡ್ಬಿಟ್ಟರು ಅನ್ನುವಂಥ ಸೂಕ್ಷ್ಮ ಪ್ರಜ್ಞೆ ಅವರು. ತನ್ನ ತಾಯಿ ಹುಷಾರ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯರಾದ BR ಬೊಮ್ಮೇಗೌಡ, ಹೆತ್ತೂರು ನಾಗರಾಜ್ ಇತರರು ಉಪಸ್ಥಿತರಿದ್ದರು. ಆಲೂರು ತಾಲೂಕಿನ ಎಂ ಹೊಸಹಳ್ಳಿ ಗ್ರಾಮದ ಏಸು ನಡೆಸುತ್ತಾನೆ ಪ್ರಾರ್ಥನಾ ಮಂದಿರದಲ್ಲಿ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿ ನಾಡಿನ ಜನರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಹಾಸನ ಬೆಥೆಲ್ ಚರ್ಚ್ ಸಭಾಪಾಲಕರಾದ ರೆವರೆಂಡ್ ಜಾಕೋಬ್ ಮಾತನಾಡಿ, ಲೋಕದ ರಕ್ಷಕನಾಗಿ ಜನಿಸಿದ ಯೇಸುವಿನ ಜನನದ ಸುದಿನವನ್ನ ಬಹಳ ಸಂತೋಷದಿಂದ ಸಡಗರದಿಂದ ಆಚರಿಸುತ್ತಿದ್ದೇವೆ. ಈ ಸಂತೋಷ ನಮಗೆ ಮಾತ್ರ ಅಲ್ಲ, ಲೋಕದ ಎಲ್ಲ ಜನರು ಈ ಹಬ್ಬವನ್ನು ಆಚರಿಸುತ್ತಾರೆ. ಕಾರಣ ಯೇಸುವು ನಿಜವಾದ ರಕ್ಷಕನು. ಆತನನ್ನ ನಂಬುವವರು ಒಬ್ಬರಾದರೂ ನಾಶವಾಗುವುದಿಲ್ಲ, ಎಲ್ಲರೂ ನಿತ್ಯ ಜೀವ ಪಡೆಯುವವರು ಅಂತ ಹೇಳಿದರು. ಹಾಗೂ ನಾಡಿನ ಎಲ್ಲ ಜನರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ತಿಳಿಸಲಿಕ್ಕೆ ಸಹಾಯವಾಯಿತು. ಕರ್ತನಾದ ಯೇಸು ಕ್ರಿಸ್ತನು 2024ನೇ ವರ್ಷಗಳ ಹಿಂದೆ ಆತನು ಈ ಲೋಕಕ್ಕೆ ಬಂದು ಅನೇಕ ಜನರಿಗಿನ ಕತ್ತಲಿರುವಂಥ ಜನರನ್ನು, ಪಾಪದಲ್ಲಿರುವಂಥ ಜನರನ್ನು ಬಿಡಿಸುವುದಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ಬಂದು ಆತನು ಎಲ್ಲ ಜನರಿಗೆ ಎಲ್ಲ ಮನುಷ್ಯರಿಗೆ ಸಮಾಧಾನವನ್ನು ಕೊಡುವುದಕ್ಕಾಗಿ ಲೋಕಕ್ಕೆ ಬಂದನೆಂಬುದಾಗಿ ನಾವು ಹೇಳುವರಾಗಿದ್ದೇವೆ. ಹಾಗೆ ದೇವರು ಈ ವರ್ಷದಲ್ಲಿ ಎಲ್ಲರೂ ಕೂಡ ಆರೋಗ್ಯವನ್ನು, ಆಯುಷ್ಯವನ್ನು ಕೊಟ್ಟು ಸಮೃದ್ಧಿಕರವಾಗಿ ನಡೆಸಲಿ ಎಂಬುದಾಗಿ ನನ್ನ ಕರ್ತನಾದ ಪ್ರಭು ಯೇಸು ಸ್ವಾಮಿಯಲ್ಲಿ ನಾನು ಪ್ರಾರ್ಥಿಸ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸುವನಾಗಿದೆ. ಈ ಸಂದರ್ಭದಲ್ಲಿ ಕಣತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿ ಕಾರಜವಳ್ಳಿ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಿಲುವಾಗಿಲು ರವಿ ಹಾಗೂ ಸುತ್ತಮುತ್ತಲಿನ ಜನರು, ಸಭೆಯವರು ಹಾಜರಿದ್ದರು. ಹಾಸನ ಜಿಲ್ಲೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿರುವ ಸಂಸದ ಶ್ರೇಯಸ್ ಪಟೇಲ್ ಅವರ ಕೊಡುಗೆ ಏನು? ಅಕ್ರಮ ಆಸ್ತಿಗಳಿಗೆ ಅವರ ಕೊಡುಗೆ ಎಂದು ಬಿಜೆಪಿ ಮುಖಂಡ ಜಿ ದೇವೇಗೌಡ ಹೇಳಿಕೆ ನೀಡಿರುವ ಮೂಲಕ ಕೇಂದ್ರ ಸಚಿವರ ಪರ ಬ್ಯಾಟಿಂಗ್ ಮಾಡಿದಂತಿದೆ. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಹಾಸನ ಜಿಲ್ಲೆಗೆ ನೀಡಿರುವ ಕೊಡುಗೆ ಅಪಾರ. ಆಗ ಮಂಡಿಸಿದ ಬಜೆಟ್ ವೇಳೆ ಹಾಸನ ಜಿಲ್ಲೆಗೆ ಹೆಚ್ಚಿನ ಅನುದಾನ ನೀಡಿದ ಹಿನ್ನೆಲೆಯಲ್ಲಿ ಇದು ಹಾಸನ ಬಜೆಟ್ ಎಂದು ಕಾಂಗ್ರೆಸ್ ನಾಯಕರೇ ಅಧಿವೇಶನದಲ್ಲಿ ಗೇಲಿ ಮಾಡಿದ್ದಾರೆ.
ಇದು ಹಾಸನ ಜಿಲ್ಲೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿದ ಕೊಡುಗೆ ಹಿಡಿದ ಕೈಗನ್ನಡಿಯಾಗಿದೆ ಅಂತ ಹೇಳಿದರು. ಹಾಸನ ಜಿಲ್ಲೆಗೆ ಏಷ್ಯಾ ಖಂಡದಲ್ಲಿ ಅತ್ಯುನ್ನತ ಬಸ್ ನಿಲ್ದಾಣ, ಹಲವು ಪದವಿ ಕಾಲೇಜುಗಳು, ಪದವಿ ಪೂರ್ವ ಕಾಲೇಜುಗಳು, ಎಂಜಿನಿಯರಿಂಗ್ ಕಾಲೇಜುಗಳು, ಡೈರಿ, ಅತ್ಯುನ್ನತ ರಸ್ತೆಗಳು, ರೈತರ ಸಾಲ ಮನ್ನಾ, ಸರ್ಕಾರಿ ಕಟ್ಟಡಗಳು, ನೀರಾವರಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಿಗೂ ಎಚ್ಡಿಕೆ ನೀಡಿರುವ ಕೊಡುಗೆಗಳು ಜನರ ಕಣ್ಣ ಮುಂದೆ ಇವೆ. ಎಚ್ಡಿಕೆ ಕೊಡುಗೆಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವ ಬಗ್ಗೆ ಪ್ರಶ್ನೆ ಮಾಡುವ ಸಂಸದರು ತಮ್ಮ ಸರ್ಕಾರದ ಕೊಡುಗೆಗಳು ಏನು ಎಂಬ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಅಂತ ಸವಾಲ್ ಹಾಕಿದ್ರು. ಕೈಗಾರಿಕಾ ಪ್ರದೇಶದಲ್ಲಿ ನಾವು ಅಫಿಡೇಟ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಈಗ నేను ಯಾರಿಗೆ ಹೇಳಿದಿರೋದು ಅಲ್ಲಿ ಅದು ಯಾವಾಗ ಮಾಡಿಟ್ಟಿದ್ದೇನೆ, ನಾನು ಮಾಡಿಟ್ಟಿದ್ರೆ ಬಿಟ್ಟಿದ್ರೆ ನಾನು ಕೇಳಕ್ ಹೋಗಲ್ಲ. ನಾವು ನಿಮ್ಮ ಪ್ರಾಮಾಣಿಕತೆ ಸರ್ಕಾರದ ಮೊದಲನೇ ಸೈಟ್ ಆಯ್ತು. ಎರಡನೇದಾಗಿ ಬೆಂಗಳೂರು ದಕ್ಷಿಣ ತಾಲೂಕು ಕೇರ್ಪುರಂ ಹೋಬಳಿ ಕೈಗಾರಿಕಾ ಪ್ರದೇಶದಲ್ಲಿ ದೊಡ್ಡ ನಕ್ಕುಂದಿ ಅನ್ನೋ ಗ್ರಾಮದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 43,590 ಅಡಿ ಒಂದು ಸೈಟ್, ಒಂದು ಇಂಡಸ್ಟ್ರಿಯಲ್ ಜಾಗ ತಾವೇ ಡಿಕ್ಲೇರ್ ಮಾಡ್ಕೊಂಡಿರೋದು. ನಾವು ಹೇಳ್ತಿರೋದನ್ನ ನೀವು ಡಿಕ್ಲೇರ್ ಮಾಡ್ಕೊಂಡಿರೋದು ಅಸೆಟ್ ವ್ಯಾಲ್ಯೂ ಒಂದು ಅಡಿಗೆ 30,490 ರೂಪಾಯಿ ನೀವು ಡಿಕ್ಲೇರ್ ಮಾಡ್ಕೊಂಡಿರೋದು. ಅದರ ಬೆಲೆ ಬರಾಬರಿ 132,81,44,400 ರೂಪಾಯಿ ನೀವು ಡಿಕ್ಲೇರ್ ಮಾಡ್ಕೊಂಡಿರೋದು. ಪೂರ್ತಿ ಡಿಕ್ಲೇರ್ ಮಾಡ್ಕೊಂಡಿರೋ ನೀವು ಬಡವಂತ ತೋರಿಸಿದ್ರ. ನೀವು ಸೈಟ್ ಎಷ್ಟಿದೆ ಅಂತ ನಾನು ಇವತ್ತು ಜಗತ್ತಿಗೆ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ಸೈಟ್ ಡಿಕ್ಲೇರ್ ಮಾಡಿದ್ರ, ನಿಮ್ಮ ಸೈಟ್ ಎಷ್ಟಿತ್ತು ಅನ್ನೋದು. ಇದು ರಿಜಿಸ್ಟರ್ಡ್ ಬಿಲ್, ಇದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಇರೋದು. ಇದಾದ ನಂತರ ಇನ್ನೊಂದು ಸೈಟು ಡಾಲರ್ಸ್ ಕಾಲೋನಿಯಲ್ಲಿ ಒಂದು ಮನೆ ನಂಬರ್ ಎಲ್ಲ ಕುರ್ಸಂಗೂಡರು ಜೀವಿತ ಕಾಲದ ವಾಸದಂತ ಮನೆ. ಅದು 56/70 ಅಡಿ ನಿವೇಶನದಲ್ಲಿ ಕಟ್ಟಿರುವಂತ ದೊಡ್ಡ ಬಂಗಲೆ. ಅದರ ವ್ಯಾಲ್ಯೂ ನೀವು ಡಿಕ್ಲೇರ್ ಮಾಡ್ಕೊಂಡಿರೋದು ಮಾರ್ಕೆಟ್ ವ್ಯಾಲ್ಯೂ 11,77,80,000 ರೂಪಾಯಿ ನೀವು ಎಷ್ಟು ಮಾಡ್ಕೊಂಡು ಇದಾಯ್ತಾ ಸರ್. ಅದಾದ್ಮೇಲೆ ಮೈಸೂರು ವಿಜಯನಗರದಲ್ಲಿ ಒಂದು ನಿವೇಶನ ಸರ್ಕಾರದಲ್ಲಿ ಮಂಜೂರಾಗಿ ನೀವು ಮನೆ ಕಟ್ಟಿರೋದಿಲ್ಲ, ನೀವು ಡಿಕ್ಲೇರ್ ಮಾಡ್ಕೊಂಡಿರೋದು 2.5 ಕೋಟಿ ರೂಪಾಯಿ ಇದೆ. ಮತ್ತೆ ಇದೇ ದೊಡ್ಡ ನೆಕ್ಕುಂದಿ ಜಾಗದಲ್ಲಿ 4,360 ಅಡಿ ಜಾಗ, ಇಂಡಸ್ಟ್ರಿಯಲ್ ಜಾಗ, ನಿಮ್ಮೇ ಡಿಕ್ಲರೇಷನ್ 30,500 ಚಿಲ್ಲರೆ. ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಹಾಸನ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುಶಾಸನ ದಿವಸ ಎಂದು ಬುಧವಾರದಂದು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆಚರಿಸಿದರು. ಇದೇ ವೇಳೆ ಸಂಘಟನಾ ಪರ್ವ ಜಿಲ್ಲಾ ಸಂಚಾಲಕ ಡಿ ರಾಜ್ಕುಮಾರ್ ಮಾತನಾಡಿ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ 100ನೇ ವರ್ಷದ ಜನ್ಮದಿನವನ್ನು ಅಟಲ್ ಜನ್ಮ ಶತಾಬ್ದಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅವರ ಅಧಿಕಾರಾವಧಿಯಲ್ಲಿ ಮಾಡಿದ ಸಾಧನೆ ಬಗ್ಗೆ ಕಾರ್ಯಕರ್ತರಿಗೆ ಜಾಗೃತಿ ಮೂಡಿಸುವುದಾಗಿದೆ. ಉತ್ತಮ ಆಡಳಿತ ದಿನ ಅಂತ ಕರೆಯಲ್ಪಡುವ ಈ ದಿನವು ಅವರ ನಾಯಕತ್ವ ಮತ್ತು ಅವರು ದೇಶದ ಮೇಲೆ ಬೀರಿದ ಧನಾತ್ಮಕ ಪ್ರಭಾವವನ್ನು ಆಚರಿಸುತ್ತೆ. ವಾಜಪೇಯಿ ಅವರು 3 ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಮತ್ತು ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರ 100ನೇ ಜನ್ಮ ವಾರ್ಷಿಕೋತ್ಸವದಂದು ಅವರ ಆರಂಭಿಕ ಜೀವನ, ರಾಜಕೀಯ ಪ್ರಯಾಣ ಮತ್ತು ಅವರ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ನೆನೆಯಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಅಟಲ್ ಬಿಹಾರಿ ವಾಜಪೇಯಿ ದಿನವನ್ನ ನಾವು ಸುಶಾಸನ ದಿನವನ್ನಾಗಿ ಆಚರಿಸುತ್ತಿದ್ದೇವೆ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ಪ್ರಧಾನಿ ಅವರ 100ನೇ ಜನ್ಮದಿನವನ್ನು ಜನ್ಮ ಶತಾಬ್ದಿ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇವತ್ತು ಇಡೀ ದೇಶದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಾದ ಆದಂಥ JP ನಡ್ಡಾ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಮತಗಟ್ಟೆಗಳಲ್ಲಿ ಅವರ ಭಾವಚಿತ್ರಗಳನ್ನ ಇಟ್ಟು ಅದಕ್ಕೆ ಗೌರವ ಸಲ್ಲಿಸಿ ನಂತರ ಅವರು ಮಾಡಿದಂಥ ಸಾಧನೆಗಳಿದೆಯಲ್ಲ ಅವರ ಅಧಿಕಾರಾವಧಿಯಲ್ಲಿ ಅದನ್ನ ಅಲ್ಲಿ ಇರ್ತಕ್ಕಂಥ ಒಬ್ರು ಮಾತನಾಡಿ ಅದನ್ನ ಕಾರ್ಯಕರ್ತರಿಗೆ ಅರಿವು ಮೂಡಿಸ್ತಕ್ಕಂಥದ್ದು, ಜೊತೆಗೆ ಮಂಡಲ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನು ಹಿರಿಯರಾಗಿ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡಿದಂತ ಇರ್ತಾರೆ ಅಂತರ್ನ ಕರೆದು ಅವರಿಗೆ ಗೌರವ ಸೂಚಿಸುವ ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನ ಸುಶಾಸನ ದಿನವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಈಗ ಕರೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇರ್ಬೋದು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇರ್ಬೋದು, ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಗೃಹ ಸಚಿವರಾದಂಥ ಅಮಿತ್ ಶಾ, ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಎಲ್ಲರೂ ಕೂಡ ಇವತ್ತಿನ ದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ನಾವು ಹಾಸನ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸುಶಾಸನ ದಿನವನ್ನ ಅಂದ್ರೆ ಶತಮಾನೋತ್ಸವದ ಸುಶಾಸನ ದಿನವನ್ನ ಹಿರಿಯರಿಗೆ ಗೌರವ ಸೂಚಿಸುವುದರ ಮುಖಾಂತರ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಜೆಪಿ ಮುಖಂಡರಾದ ಹಿಂದುಳಿದ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಪ್ರಸನ್ನಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೀವ್, ಮುಖಂಡ ಶ್ರೀಕಾಂತ್ ಚನ್ನಂಗಿಹಳ್ಳಿ, BH ನಾರಾಯಣಗೌಡ, ಸಂಘಟನಾ ಪರ್ವ ಜಿಲ್ಲಾ ಸಂಚಾಲಕ ಡಿ ರಾಜ್ಕುಮಾರ್, ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹರ್ಷಿತ್, ಬಿಜೆಪಿ ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ಚನ್ನಕೇಶವ, ಸತೀಶ್, ಅಂಬಿಕಾ, ಸುಬ್ಬಣ್ಣ, ಗುರುಮೂರ್ತಿ ಇತರರು ಉಪಸ್ಥಿತರಿದ್ದರು.
ಅಮಿತ್ ಶಾ ಅವರು ಹೇಳಿರುವುದನ್ನು ಬಿಟ್ಟು ಯಾರೋ ಅದನ್ನು ತಿರುಚಿ ಅಪಪ್ರಚಾರ ಮಾಡಿದ್ದಾರೆ. ಇಷ್ಟಕ್ಕೆ ಸಂಸದರು ರಾಜೀನಾಮೆ ಕೇಳುವುದು ಸರಿಯಲ್ಲ. ಕೂಡಲೇ ತಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳಬೇಕು ಎಂದು ಹಾಸನದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ದೇಶದ ಭದ್ರತೆಗಾಗಿ ಅಮಿತ್ ಶಾ ಅವರು ಅನೇಕ ಯೋಜನೆ ತಂದಿದ್ದು, ಕಾಶ್ಮೀರದಲ್ಲಿ 317 ಆರ್ಟಿಕಲ್ ತೆಗಿಬೇಕಾದ್ರೆ ಮುಖ್ಯ ಕಾರಣ ಅಮಿತ್ ಶಾ. ಕೇಂದ್ರ ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಜಿಲ್ಲೆಯ ಸಂಸದರು ಹೇಳಿದ್ದು, ಕಾಂಗ್ರೆಸ್ ಪಕ್ಷವು ಎಷ್ಟು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ ಹಾಗೂ ಅಂಬೇಡ್ಕರ್ ಬಗ್ಗೆ ಏನೇನು ಮಾತಾಡಿದ್ದಾರೆ ಬಗ್ಗೆ ತಿಳಿದಿದೆ. ಕಾಂಗ್ರೆಸ್ನಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಶ್ರೇಯಸ್ ಪಟೇಲ್ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ ಟಾಂಗ್ ನೀಡಿದರು. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವಾರು ಯೋಜನೆ ತಂದಿದ್ದಾರೆ. ವಿಶ್ವದಲ್ಲಿ ಗುರುತಿಸುವ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಅಮಿತ್ ಶಾ ಬಗ್ಗೆ ಮಾತನಾಡುವಾಗ ಅರಿವಿರಬೇಕು ಹಾಗೂ ನಾಲಿಗೆಯಲ್ಲಿ ಬಿಗಿ ಇರಬೇಕು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕೇವಲ ಗ್ಯಾರಂಟಿ ಮಾತ್ರ ಬಿಂಬಿಸಿ ಇತರ ಯಾವ ಅಭಿವೃದ್ಧಿ ಕೆಲಸ ಮಾಡ್ತಿಲ್ಲ. ಎಲ್ಲ ಕಚೇರಿಯಲ್ಲಿ ಲಂಚದ ಮೂಲಕ ಕೆಲಸ ಮಾಡಲಾಗ್ತದೆ ಅಂತ ದೂರಿದರು. ನನಗೆ ಗೊತ್ತಿಲ್ಲ ಯಾಕೆ ಅವರು ಮಾಡಿದ್ದಾರೆ. ಯಾಕೆಂದ್ರೆ ಒಬ್ಬ ಗೃಹ ಮಂತ್ರಿ ಆದಂತ ದೇಶವನ್ನ ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಬಂದಂತ ಅಮಿತ್ ಶಾ ಅವರು ಒಂದು ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ. ಯಾರೋ ಒಬ್ಬ ಅವರ ಮಾತನ್ನ ತಿರುಚಿ ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ನಾವೆಲ್ಲ ಕೇಳ್ಕೊಂಡು ಬಂದಿದ್ದೀವಿ ಯಾವ ರೀತಿಯಲ್ಲಿ ಅದನ್ನ ಬಿಂಬಿಸ್ತಿದ್ದಾರೆ ಅಂತ. ಯಾಕೆಂದ್ರೆ ಅವ್ರು ಹೇಳಿದ್ದೇ ಬೇರೆ, ಇವರು ಅದನ್ನ ಬಿಂಬಿಸ್ತಿರೋದೇ ಬೇರೆ. ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಭದ್ರತೆಗೆ, ದೇಶದ ಭದ್ರತೆಗೆ ಹಲವಾರು ಯೋಜನೆಗಳನ್ನ ಮಾಡಿದ್ದಾರೆ. ಯಾಕೆಂದ್ರೆ ಕಾಶ್ಮೀರ ಇರ್ಬೋದು, ಕಾಶ್ಮೀರದಲ್ಲಿ 370 ಆರ್ಟಿಕಲ್ ತೆಗಿಬೇಕಂದ್ರೆ ಮುಖ್ಯ ಕಾರಣವರು ಅಮಿತ್ ಶಾ ಅವರು. ಅದೇ ರೀತಿಯಲ್ಲಿ ದೇಶದಲ್ಲಿ ಸುಭದ್ರತೆ ಕಾಪಾಡಬೇಕು, ಭದ್ರತೆ ಇರಬೇಕು. ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಕೊಡುಗೆ ಅಪಾರ ಇದೆ. ಅದರಿಂದ ಅಮಿತ್ ಶಾ ಅವ್ರನ್ನ ನಮ್ಮ ಸಂಸದರು ಹೇಳಿದ್ರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಹಿಂದುಳಿದ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಪ್ರಸನ್ನಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೀವ್, ಸಂಘಟನಾ ಪರ್ವ ಜಿಲ್ಲಾ ಸಂಚಾಲಕ ಡಿ ರಾಜ್ಕುಮಾರ್, ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹರ್ಷಿತ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಅರೇಹಳ್ಳಿಯ ಸಂತ ಯೋವಾನ್ನರ ದೇವಾಲಯದಲ್ಲಿ ಕ್ರಿಸ್ಮಸ್ ಅಂಗವಾಗಿ ಮಂಗಳವಾರ ರಾತ್ರಿ ಮಹೋತ್ಸವ ಪೂಜೆ ಜರುಗಿತು. ಆಧ್ಯಾತ್ಮಿಕ ಗುರು ಫಾದರ್ ಮ್ಯಾಕ್ಸಿಮ್ಸ್ ಪ್ರಬೋಧನೆಯನ್ನ ನೀಡಿದರು. ಕ್ರೈಸ್ತ ಭಕ್ತಾದಿಗಳು ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಆಗಮಿಸುವುದರ ಮೂಲಕ ಮಹೋತ್ಸವದ ಪೂಜೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ನೆರೆದಿದ್ದವರು ಪರಸ್ಪರ ಅಪ್ಪಿ ಹಸ್ತ ಲಗಾವ ಮಾಡುವುದರೊಂದಿಗೆ ಕ್ರಿಸ್ಮಸ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಬುಧವಾರ ಬೆಳಗ್ಗೆ ಅರೇಹಳ್ಳಿ ಕ್ರೈಸ್ತ ದೇವಾಲಯದ ಧರ್ಮಗುರು ಫಾದರ್ ಕಿರಣ್ ಮೇಲ್ವಿನ್ ವಿಶೇಷ ಪೂಜೆಯನ್ನ ನಡೆಸಿಕೊಟ್ಟರು. ಕ್ರೈಸ್ತ ಬಾಂಧವರು ಹೊಸ ಉಡುಗೆಗಳನ್ನು ಧರಿಸಿಕೊಂಡು ದೇವಾಲಯಕ್ಕೆ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡರು. ಬೇಲೂರು ತಾಲೂಕಿನ ಎಲ್ಲ ರಾಜಕೀಯ ಪಕ್ಷಗಳು, ಪ್ರಗತಿಪರ ಸಂಘಟನೆಗಳ ಮುಖಂಡರೆಲ್ಲರೂ ಸೇರಿ 2025 ಜನವರಿ 1ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ಅಧ್ಯಕ್ಷ ಪರ್ವತಯ್ಯ ಹೇಳಿದರು. ಬೆಳಗ್ಗೆ ಭೀಮ್ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಬೇಲೂರು ಪಟ್ಟಣದಲ್ಲಿ ಮನೆಗೆ ತೆರಳಿ ಪ್ರಚಾರದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತದ ಇತಿಹಾಸದಲ್ಲೇ ಹೆಸರಾದ ಕದನ ಹೊಂದಿದ್ರೆ ಅದು ಭೀಮಾ ಕೋರೆಗಾಂವ್ ಯುದ್ಧ. 1818ರಲ್ಲಿ 28,000 ಮಂದಿಯ ವಿರುದ್ಧ 500 ಮಂದಿ ಮಹರ್ ಸೈನಿಕರು ನಿರಂತರ 12 ಗಂಟೆ ಹೋರಾಟ ನಡೆಸಿ ಗೆಲುವು ಸಾಧಿಸಿದ ಯುದ್ಧವಾಗಿದೆ. ಇದು ಕೇವಲ ದಲಿತ ಜನಾಂಗ ಮಾತ್ರವಲ್ಲ, ಎಲ್ಲ ಶೋಷಿತರ ವಿಮೋಚನೆಗಾಗಿ, ಶಿಕ್ಷಣ, ಸ್ವಾಭಿಮಾನ, ಸಮಾನತೆಗಾಗಿ ಹೋರಾಟ ನಡೆಸಿದ ಯುದ್ಧದ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ದಿನಾಂಕ 1/1/2025 ಬುಧವಾರ ಬೆಳಗ್ಗೆ 10 ಗಂಟೆಗೆ ಬೇಲೂರು ಪಟ್ಟಣದ ನೆಹರು ನಗರದ ತಾಲೂಕು ಕಚೇರಿ ಮುಂಭಾಗ ಇರುವ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಅಂತ ತಿಳಿಸಿದರು. ಬೇಲೂರು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ಭೀಮಾ ಅಭಿಮಾನಿಗಳಿಗೆ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಪರ್ವತಯ್ಯ, ಆಚರಣಾ ಸಮಿತಿ ಅಧ್ಯಕ್ಷ. ದಿನಾಂಕ 1/1/2025 ಬುಧವಾರ 11 ಗಂಟೆಗೆ ಸರಿಯಾಗಿ ಬೇಲೂರಿನಲ್ಲಿ ಸುಮಾರು 10,000 ಜನಸಂಖ್ಯೆಯನ್ನು ಒಳಗೊಂಡ ಮೆರವಣಿಗೆಯಲ್ಲಿ ತಾಲೂಕು ಕಚೇರಿ ಹತ್ರ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಮೆರವಣಿಗೆ ಮೂಲಕ ನೆಹರು ನಗರ, ಬಸವೇಶ್ವರ ವೃತ್ತ, ಕೆಂಪೇಗೌಡ ವೃತ್ತ, ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಬಂದು ಬೇಲೂರಿನ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೃಹತ್ತಾದ ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಈ ಸಮಾವೇಶಕ್ಕೆ ನಮ್ಮ ಸಮಾಜದ
ಸ್ವಾಮೀಜಿಯವರಾದಂಥ ಶ್ರೀ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಶಂಭುಗನಹಳ್ಳಿ ಬಾಬು, ಲಕ್ಷ್ಮೀನಾರಾಯಣ, ಚಂದ್ರಶೇಖರ್, ಜಯಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಯೇಸುವಿನ ಜನ್ಮದಿನವನ್ನು ಕ್ರಿಸ್ಮಸ್ ಈವ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದರು. ಬೇಲೂರು ಪಟ್ಟಣದ ಜೆಪಿ ನಗರದ ಸಂತ ಮಿಕೇಲರ ದೇವಾಲಯದ ಧರ್ಮಗುರು ಫಾದರ್ ಪ್ರಸನ್ನಕುಮಾರ್ ಯೇಸುವಿನ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬಾಲ ಯೇಸುವಿನ ಪ್ರತಿಮೆಯನ್ನು ಅವರ ಜೀವನಾಧಾರಿತ ಕಥೆ ಸಾರುವ ಮಂಟಪದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಧರ್ಮಗುರು ಪ್ರಸನ್ನಕುಮಾರ್, ಕ್ರೈಸ್ತ ಜಯಂತಿ ಶಾಂತಿ ಮತ್ತು ಭರವಸೆ ಸಂದೇಶವಾಗಿದೆ. ಬೆತ್ಲೆಹೇಮಿನಲ್ಲಿ ದನದ ಕೊಟ್ಟಿಗೆಯಲ್ಲಿ ದೀನನಾಗಿ ಜನಿಸಿದ ಪ್ರಭು ಯೇಸುವಿನ ಜನನ ನಮ್ಮ ಮೇಲಿರಿಸಿದ ಪ್ರೀತಿಯ ಸ್ಮರಣೀಯ ದಿನವಾಗಿದ್ದು, ದ್ವೇಷ, ಕಲಹ, ವಿಭಜನೀಯ ಹಾಗೂ ಪ್ರಕೃತಿ ವಿಕೋಪಗಳಿಂದ ನಲುಗಿದ ಜಗತ್ತಿಗೆ ಸಂದೇಶ ಸಾರಲು ಯೇಸು ಪ್ರತಿ ವರ್ಷವೂ ಸಹ ಪ್ರೀತಿ ಮತ್ತು ನಿರಂತರ ಪ್ರಸನ್ನತೆಯ ಪ್ರತೀಕವಾಗಿದೆ ಅಂತ ತಾಲೂಕಿನ ಎಲ್ಲ ಜನತೆಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಫಾದರ್ ಪ್ರಕಾಶ್ ತಾವರ್, ಜೋಸೆಫ್ ಪಿಂಟೋ, ಬ್ರದರ್ ಕ್ರಿಸ್ಟಾನ್ ಫರ್ನಾಂಡಿಸ್, ಬ್ರದರ್ ರಾಕೇಶ್ ದೀಪಕ್ ಫರ್ನಾಂಡಿಸ್, ಬೋನಿ ಡಿಸೋಜಾ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಸಂಭ್ರಮ, ಸಂಸದ ಶ್ರೇಯಸ್ ಎಂ ಪಟೇಲ್ ಚರ್ಚ್ ರನ್. ಮನುಸ್ಮೃತಿಯ ಪ್ರತಿ ಸುಟ್ಟು ಹಾಕಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಹಾಸನದಲ್ಲಿ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಡಿಸೆಂಬರ್ 29ಕ್ಕೆ ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ಕುವೆಂಪು ಜಯಂತಿ, ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ. ಒಕ್ಕಲಿಗ ಮುಖಂಡ ಜಿಎಲ್ ಮುದ್ದೇಗೌಡ ಮಾಹಿತಿ.